ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ಮನುಷ್ಯನ ಬದುಕೇ ಹಾಗೆ, ತುಂಬ ಅನಿಶ್ಚಿತವಾಗಿ ಬದುಕ್ತಾನೆ ಮನುಷ್ಯ. ಆದರೆ ಇದ್ದಷ್ಟು ದಿನ ಏನೆಲ್ಲವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಏನೆಲ್ಲದರ ಅವಶ್ಯಕತೆ ಇದ್ದಷ್ಟು ದಿನವೂ ಇರುತ್ತೆ. ಆದರೆ ಸಾಯೋ ಕ್ಷಣ ಅಂತ ಬಂದಾಗ, ನಾವಿನ್ನು ಈ ಭೂಮಿ ಮೇಲೆ ಬದುಕಲ್ಲ ಅಂತ ಗೊತ್ತಾದಾಗ, ಇನ್ನು ನಮ್ಮ ಜೊತೆ ಬರೋರಂತೂ ಯಾರೂ ಇಲ್ಲಪ್ಪ, ಇವನ್ನೆಲ್ಲವನ್ನು ನಾವು ಬಿಟ್ಟು ಹೋಗಬೇಕು, ನಮ್ಮ ಪ್ರೀತಿ ಪಾತ್ರರನ್ನು ನಾವು ಬಿಟ್ಟು ಹೋಗಬೇಕು ಅಂತ ಅಂದಾಗ, ನಮ್ಮ ಕಣ್ಣು ಮುಂದೆ ಬರೋದು ಹಣ ಐಶ್ವರ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ. ನಮ್ಮ ಆರೋಗ್ಯ ಒಂದು ಸರಿ ಇದ್ದಿದ್ರೆ ಈ ಜಗತ್ತನ್ನು ಗೆದ್ದು ಬಿಡ್ತಿದ್ದೆ. ನಮ್ಮ ಆರೋಗ್ಯ ಒಂದು ಸರಿ ಇದ್ದಿದ್ರೆ ನಾನು ಏನೆಲ್ಲವನ್ನು ಮಾಡ್ಬೋದಿತ್ತಿನ್ನು ಅನ್ನೋ ಯೋಚನೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬರುತ್ತೆ. ಆದರೆ ಇದ್ದಷ್ಟು ದಿನ ಆರೋಗ್ಯ ನಮಗೆ ಮುಖ್ಯ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಎಲ್ಲವೂ ಚೆನ್ನಾಗಿರ್ತೀವಿ ನೋಡಿ, ಕೈ ಕಾಲು ಗಟ್ಟಿ ಇರುತ್ತೆ, ಪ್ರತಿಯೊಂದು ಚೆನ್ನಾಗಿರುತ್ತೆ, ಎಲ್ಲವೂ ನಾರ್ಮಲ್ ವರ್ಕಿಂಗ್ ಕಂಡೀಷನ್ನಲ್ಲಿದ್ದಾಗ ನಮ್ಮ ಆರೋಗ್ಯದ ಮಹತ್ವ ಗೊತ್ತಾಗಲ್ಲ. ಎಲ್ಲರೂ ಹೇಳ್ತಾರೆ ನೋಡಿ, ತಾಯಿ ತಂದೆನ ಕಳ್ಕೊಂಡ ಮೇಲೇ ಅದರ ಮಹತ್ವ ಗೊತ್ತಾಗೋದು ಅಂತ. ಹಾಗೆ ಆರೋಗ್ಯದ್ದು ಕೂಡ, ಆರೋಗ್ಯವನ್ನು ಕಳ್ಕೊಂಡಾಗ್ಲೇ ಅದರ ಮಹತ್ವ ಗೊತ್ತಾಗೋದು. ನೋಡಿ, ಯಾರು ಅಂದ್ಕೊಂಡಿರಲಿಲ್ಲ ಅಪರ್ಣ ಅವರಿಗೆ ಹೀಗಾಗತ್ತೆ ಅಂತ. ಯಾಕಂದರೆ ಅವರು ಹಾಸ್ಪಿಟಲೈಸ್ ಆಗಿದ್ದು ಗೊತ್ತಿಲ್ಲ ಅವರಿಗೆ. ಈ ಥರ 1 ವರ್ಷ 2 ವರ್ಷದಿಂದ ಇತ್ತಂತೆ ಕ್ಯಾನ್ಸರು, ಅದು ಗೊತ್ತಿಲ್ಲ ಯಾರಿಗೂ. ಸಡನ್ನಾಗಿ ರಾತ್ರಿ ನ್ಯೂಸ್ ಬಂದಾಗ ಎಲ್ಲರಿಗೂ ತುಂಬ ಗಾಬರಿ, ಹಿಂಗಾಗಕ್ಕೆ ಹೆಂಗೆ ಸಾಧ್ಯ ಇದು ಸಡನ್ನಾಗಿ ಅಂಥೇಳಿ. ಆದರೆ ಎಲ್ಲರೂ ಅಕ್ಸೆಪ್ಟ್ ಮಾಡಲೇಬೇಕಲ್ಲ. ನೋಡಿ, ಅವ್ರ ಹತ್ರದವರು ಹೇಳ್ತಾ ಇದ್ರು, ಗಂಡ ಹೆಂಡತಿ ಸಂಬಂಧ ಭಾಳ ಚೆನ್ನಾಗಿತ್ತು, ಅವ್ರ ಗಂಡ ಅವರನ್ನು ಮಗು ಥರ ನೋಡ್ಕೊಳ್ಳೋರು. ಈ ಅಪರ್ಣ ಅವರಿಗೆ ಅಟ್ಯಾಕ್ ಆಗಿದ್ದು ಕ್ಯಾನ್ಸರ್ ಅಂತೆ. ಕ್ಯಾನ್ಸರ್ ಹೇಗೆ ಅಂದರೆ ಒಂಥರ ಇದು ತಣ್ಣನೆಯ ಕ್ರೌರ್ಯ ಇದ್ದಂಗೆ. ಅಂದರೆ ಅದು ಹೆಂಗೆ ಕೊಲ್ತಾ ಹೋಗುತ್ತೆ ನಮ್ಮನ್ನು ಅನ್ನೋದು ಗೊತ್ತೇ ಆಗಲ್ಲ. ಫಸ್ಟ್ ಆಫ್ ಆಲ್ ಅದು ಕೊಲ್ತಾ ಇದೆ ಅಂತಲೇ ನಮಗೆ ಅರಿವಿಗೆ ಬರೋದಿಲ್ಲ. ಯಾಕೆಂದರೆ ಅದು ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ಅದು 3rd ಸ್ಟೇಜು 4th ಸ್ಟೇಜಲ್ಲಿರುತ್ತೆ. ಅಷ್ಟರೊಳಗೆ ನಮಗೆ ಗೊತ್ತಾಗೋದೇ ಇಲ್ಲ. ಅಷ್ಟರೊಳಗೆ ಗೊತ್ತಾಯಿತು ಅಂತಂದರೆ ನಾವು ಪುಣ್ಯವಂತರು ಅಂತಲೇ ಭಾವಿಸ್ಕೋಬೇಕು. 3rd ಸ್ಟೇಜು 4th ಸ್ಟೇಜಿಗೆ ಹೋದಾಗ ಕ್ಯಾನ್ಸರಿಂದ ಬದುಕೋದು ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಆರೋಗ್ಯ ಹದಗೆಟ್ಟು ಹೋಗ್ಬಿಡುತ್ತೆ. ಬದುಕೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಾವು ಯಾರು ರೆಗ್ಯುಲರಾಗಿ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡಿಸೋದಿಲ್ಲ. ನಮಗೇನೋ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಮಾತ್ರ ನಾವು ಹಾಸ್ಪಿಟಲಿಗೆ ಹೋಗ್ತೀವಿ. ಹಾಗಿದ್ದಾಗ ಅದು ಗೊತ್ತಾಗೋದಾದರೂ ಹೇಗೆ ಅಲ್ವಾ? ಗೊತ್ತಾಗುವಂಥ ಚಾನ್ಸಸ್ ತುಂಬ ಕಡಿಮೆನೇ. ಗೊತ್ತಾದರೆ ತುಂಬ ಈಸಿಯಾಗಿ ವಾಸಿ ಮಾಡ್ಕೊಂಡ್ಬಿಡ್ಬೋದು ಕ್ಯಾನ್ಸರನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ. ಆದರೆ ನಂತರ ಗೊತ್ತಾದಾಗ ತುಂಬ ಕಷ್ಟ ಅದು. ನೋಡಿ, ಅಪರ್ಣ ಅವರು ಕನ್ನಡದ ಅಪರೂಪದ ನಿರೂಪಕಿ. ಇವರನ್ನು ನಟಿಯಾಗಿ ಗುರುತಿಸೋದಕ್ಕಿಂತ ಜನ ನಿರೂಪಕಿಯಾಗಿ ಬಹಳ ಇಷ್ಟಪಡ್ತಾರೆ. ಅದೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತಂದರೆ, ಅಲ್ಲಿ ಅಷ್ಟು ದೂರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಯಾರು ಮಾತಾಡ್ತಾ ಇಲ್ಲ ಅಂತ ಕಾಣಿಸ್ದೇ ಇರೋಷ್ಟು ದೂರದಲ್ಲಿದ್ದರೂ ಅವರ ಧ್ವನಿಯನ್ನು ಕೇಳಿದರೆ ಸಾಕು, ಇದು ಅಪರ್ಣವನ್ನು ಕರೆಸಿದ್ದಾರೆ ಕಾರ್ಯಕ್ರಮಕ್ಕೆ ಅಂತ ಗೊತ್ತಾಗ್ತಾ ಇತ್ತು. ಕನ್ನಡದಲ್ಲಿ ಎಷ್ಟೊಂದು ಜನ ನಿರೂಪಕರು ಬಂದರು ಹೋದರು. ಇವತ್ತಿಗೂ ಒಂದಷ್ಟು ಜನ ಒಳ್ಳೊಳ್ಳೆ ನಿರೂಪಕರು ಇದ್ದಾರೆ ಅಂದ್ಕೊಳ್ಳಿ. ಆದರೆ ಅಪರ್ಣವರನ್ನ ನಿರೂಪಣೆಯಲ್ಲಿ ಮೀರಿಸುವಂಥವ್ರು ಅಥವಾ ಅವ್ರನ್ನ ರಿಪ್ಲೇಸ್ ಮಾಡುವಂಥವ್ರು ಬರಲೇ ಇಲ್ಲ. ಅದು ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ನಿರೂಪಣೆ, ಅವರ ಕನ್ನಡ ಬಳಕೆ ಆಗಲಿ ತುಂಬ ಡೆಡಿಕೇಟೆಡ್ ಆಗಿ ಕೆಲಸವನ್ನು ಮಾಡಿದರು. ಹಾಸ್ಯದಲ್ಲೂ ಕೂಡ ಮಜಾ ಟಾಕೀಸನ್ನು ನಾವು ನೋಡಿದ್ದೀವಿ. ಮಜಾ ಟಾಕೀಸಲ್ಲಂತೂ ತುಂಬ ಸೊಗಸಾಗಿರ್ತಿತ್ತು ಅವರ ಪಾತ್ರ. ಅದನ್ನು ನೆನೆಸ್ಕೊಳ್ಳೋದೇ ಒಂದು ಮಜಾ. ಅವರು ತಮ್ಮನ್ನು ತಾವೇ ಅಂದ್ಕೊಂಡಿದ್ರು, ನನಗೆ ಕಾಮಿಡಿ ಎಲ್ಲ ಬರೋದಿಲ್ಲಪ್ಪ, ನಮಗೆ ಆಗಲ್ಲ ಇದೆಲ್ಲ ಅಂಥೇಳಿ. ಎಷ್ಟು ಸೀರಿಯಸ್ ಆಗಿ ಆ್ಯಂಕರಿಂಗ್ ಮಾಡೋವಂಥವ್ರು ಇಷ್ಟು ಕಾಮಿಡಿ ಮಾಡಬೇಕು ಅಂತಂದರೆ, ಅಥವಾ ಅದರಲ್ಲಿ ನನ್ನಲ್ಲಿ ಆ ಗುಣ ಇದೆ ಅಂತ ನಾವು ಒಪ್ಕೊಳ್ಳೋದಾದ್ರೂ ಹೇಗೆ? ಅವರು ಮಜಾ ಟಾಕೀಸನ್ನು ಕುತ್ಕೊಂಡು ನೋಡಿದಾಗ ಅವರಿಗೆ ಆಶ್ಚರ್ಯ ಆಗ್ತಾ ಇತ್ತಂತೆ, ನಾನು ಇಷ್ಟೆಲ್ಲ ಕಾಮಿಡಿ ಮಾಡ್ತೀನ ಅಂತೇಳಿ. ಇಷ್ಟೊಳ್ಳೆ ನಿರೂಪಕಿ ಅಪರ್ಣ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅವರ ಮನೆಯವ್ರು ಹೇಳ್ತಾ ಇದ್ರು, ಈಗ ತುಂಬ ಖಾಸಗಿಯಾಗಿ ಬದುಕಿದ್ದೀವಿ, ಹಾಗೆ ಖಾಸಗಿಯಾಗೇ ನಾವು ಕಳಿಸ್ಕೊಡ್ಬೇಕು ಅನ್ನೋದು ತುಂಬ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ರು. ತುಂಬ ನೋವು ಅನಿಸುತ್ತೆ, ಬೇಜಾರು ಅನಿಸುತ್ತೆ ಅವ್ರನ್ನ ನೋಡಿದಾಗ. ಅಂಥ ಮಹಾಮಾರಿಯನ್ನು ಸೋಲಿಸಬೇಕು ಅಂಥೇಳಿ ಸುಮಾರು 1 ವರ್ಷ 2 ವರ್ಷದಿಂದ ತುಂಬ ಫೈಟ್ ಮಾಡ್ತಾಯಿದ್ರು ಅಪರ್ಣ ಅವರು. ಅವರೊಬ್ಬರು ಅಂತಲ್ಲ, ಪ್ರತಿಯೊಬ್ಬ ಕ್ಯಾನ್ಸರ್ ಪೇಷಂಟ್ ಕೂಡ ಅಷ್ಟೇ. ಅದರ ಜೊತೆಗೆ ಯುದ್ಧ ಮಾಡೇ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಅದರ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನು ನೋಡಿದವರಿಗೆ ಮಾತ್ರ ಅದರದ್ದು ಭಯಾನಕತೆ ಅರ್ಥ ಆಗುತ್ತೆ. ಏನು ಗೊತ್ತಾ, ಇರುವಷ್ಟು ದಿನ ನಾವು ತುಂಬ ಇನ್ನೇನು ನಮಗೆ ಜೀವನನೇ ಇಲ್ಲಪ್ಪ, ಇದಿಷ್ಟೇ ಪ್ರಪಂಚ, ಒಂದೊಂದು ನಿಮಿಷ ಕೂಡ ನಮಗೆ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ, ಒಂದೊಂದು ವರ್ಷ ಕೂಡ ನಮಗೆ ಭಾಳ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಬದುಕು ಬಿಡಬೇಕು ಅಂತ ಅನಿಸುತ್ತೆ ಇಂಥ ಘಟನೆ ಆದಾಗ. ಆದರೆ ಅದರ ಜೊತೆಗೆ ಎಲ್ಲದಕ್ಕೂ ಸಮಯವನ್ನು ಕೊಡಬೇಕು. ಈ ಕಡೆ ಸಂಬಂಧಕ್ಕೂ ಸಮಯ ಕೊಡಬೇಕು, ಈ ಕಡೆ ದುಡಿಮೆಗೂ ಟೈಮ್ ಕೊಡಬೇಕು, ಈ ಕಡೆ ಗಂಡ ಮನೆ ಮಕ್ಕಳು ಎಲ್ಲದಕ್ಕೂ ಕೂಡ ಟೈಮ್ ತಗೋಬೇಕಲ್ಲ. ಆ ಟೈಮ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದೇ ತುಂಬ ಚಾಲೆಂಜಿಂಗ್ ಆಗಿರುವಂಥದ್ದು.
ಆದರೆ ಇದೆಲ್ಲದರ ನಡುವೆ ನಾವು ಚೆಂದ ಬದುಕಲೇಬೇಕು. ಯಾಕಂದರೆ ನಾವು ಮತ್ತೆ ಹುಟ್ಟು ಬರ್ತೀವಿ ಅನ್ನೋದೆಲ್ಲ ಗೊತ್ತಿಲ್ಲ. ಹುಟ್ಟು ಬಂದರೂ ನಮಗೆ ನೆನಪು ಇರೋದಿಲ್ಲ. ಇರುವಷ್ಟು ದಿನನಾದರೂ ನಾವು ಎಲ್ಲರ ಜೊತೆಗೆ ಚೆನ್ನಾಗಿದ್ದು ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡು ಹೋಗುವಾಗ ನಮ್ಮನ್ನು 4 ಜನ ಈ ಥರ ಇದ್ರಪ್ಪ ಹೀಗಿದ್ರಪ್ಪ ಅಂತ ಅಟ್ಲೀಸ್ಟ್ ನೆನೆಸ್ಬೇಕು. ಯಾರು ಏನು ನೆನಪು ಮಾಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ನಮಗೊಂದು ಆತ್ಮತೃಪ್ತಿ ಇದೆಯಲ್ಲ ಅದು ಕೊನೆಗೆ ನಮಗೆ ಸಿಗಬೇಕು. ನಾನು ಬದುಕಿದ್ದಷ್ಟು ದಿನ ಸಾರ್ಥಕ, ನಾನು ಈ ಥರನೇ ಬದುಕಬೇಕು ಅಂದ್ಕೊಂಡಿದ್ದೆ, ಆ ಥರ ನಾನು ಬದುಕಿದೆ ಅನ್ನೋದಿದೆಯಲ್ಲ ಅದು ತುಂಬ ಜನಕ್ಕೆ ಸಿಗೋದಿಲ್ಲ. ಯಾಕಂದರೆ ನಾವು ಬದುಕ್ತಾ ಇರೋ ರೀತಿಗೂ ನಮ್ಮ ಕನಸಿಗೂ ಅಜಗಜಾಂತರ ದೂರ ಇರುತ್ತೆ. ಆದರೂ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಈಡೇರಿಸ್ಕೊಂಡು ಅದರಲ್ಲೇ ಒಂದಷ್ಟು ಖುಷಿಯನ್ನು ಪಡ್ಕೊಂಡು ಹೋಗಬೇಕು ನಾವು ಇಲ್ಲಿಂದ ಹೋಗುವಾಗ. ಅವರ ವಯಸ್ಸಿಗೂ ಅವರ ಧ್ವನಿಗೂ ಸಂಬಂಧನೇ ಇಲ್ಲ ಅನ್ನೋರಷ್ಟು ರೀತಿಯಲ್ಲಿ ಅದ್ಭುತವಾಗಿತ್ತು ಅವ್ರ ಧ್ವನಿ. ಅಪರ್ಣ ಅವ್ರನ್ನ, ಅಪ್ಪು ಅವ್ರನ್ನ, ಇವ್ರನ್ನೆಲ್ಲ ನೋಡಿದಾಗ ಬದುಕಿಷ್ಟೇ ಅಲ್ವಾ ಅಂತ ಅನಿಸ್ಬಿಡತ್ತೆ. ಇದೆಲ್ಲ ಇಷ್ಟೊಂದು ಬಡದಾಟ ಯಾರಿಗೆ ಮಾಡ್ತಾ ಇದ್ದೀವಿ? ಈ ಕ್ಷಣಿಕ ನಾವು ಇವತ್ತು ಹೋಗ್ತೀವೋ ನಾಳೆ ಹೋಗ್ತೀವೋ ಗೊತ್ತಿಲ್ಲ, ಆದರೂ ನಾವು ಇಷ್ಟೊಂದು ದ್ವೇಷ, ಇಷ್ಟೊಂದು ಅಸೂಯೆ, ಇಷ್ಟೊಂದು ಬಡದಾಟ, ಮನೆಯಲ್ಲೇ ನಾವು ಒಬ್ರಿಗೊಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಇವ್ರನ್ನೆಲ್ಲ ನೋಡಿ ಆದ್ರೂ ನಮಗೆ ಒಂದಷ್ಟಾದ್ರೂ ತಿಳುವಳಿಕೆ ಬಂದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಮನಸ್ಸು ದ್ವೇಷ ಇದ್ದದ್ದೇ, ಅದರ ನಡುವೆ ಒಂದಷ್ಟು ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಛಲದಿಂದ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳ ಜೊತೆಗೆ ಬದುಕಲೇಬೇಕಾಗ್ತದೆ ಮನುಷ್ಯ. ನಮ್ಮ ಕಣ್ಣೆದುರಿಗೆ ನಾವು ಇಂತಹ ವ್ಯಕ್ತಿಗಳನ್ನು ಕಳ್ಕೊಂಡಾಗ ತುಂಬ ಬೇಸರ ಅನಿಸುತ್ತೆ. ಅದರ ಜೊತೆಗೆ ಬದುಕಿಷ್ಟೇಪ್ಪ ಅಂತ ಅನಿಸುತ್ತೆ. ಬದುಕಿರೋವಷ್ಟು ದಿನ ಚೆನ್ನಾಗಿ ಬದುಕೋಣ, ಖುಷಿಯಾಗಿ ಬದುಕೋಣ. ದ್ವೇಷ, ಅಸೂಯೆ ಎಲ್ಲವನ್ನು ದೂರ ಇಟ್ಟು ಬದುಕೋಣ. ಮತ್ತೆ ನೀವು ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.